ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬಾರೋ ಅಪರೂಪದ ಬಳ್ಳಂದಿ ಬಾಬಾ. ಈಗ ಟೈಮ್ ಬೆಳಗ್ಗೆ 5 ಗಂಟೆ. ನಮ್ಮಪ್ಪ 2 ಸಲ ಫೋನ್ ಮಾಡವ್ರೆ, ಎದ್ದಿಲ್ಲ ಅಂದ್ಬಿಟ್ಟು ಅವರೇ ಮೇಲೆ ಬಂದು ಎಬ್ಬಿಸ್ಬಿಟ್ಟು ಹೋಗವ್ರೆ. ಏನಕ್ಕಂದರೆ ಇವತ್ತು ಹಬ್ಬ, ತಲೆ ಸ್ನಾನ ಬೇರೆ ಮಾಡಬೇಕು, ಊರಿಗೆ ಬೇರೆ ಹೋಗಬೇಕು, ಮನೆ ದೇವ್ರಿಗೆಲ್ಲ ಪೂಜೆ ಮಾಡಿಸ್ಬೇಕು. ಬನ್ನಿರಿ ಹೋಗೋಣ. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಲೆಟ್ಸ್ ಗೋ ಟು ಮದ್ದೂರ್. ಇವತ್ತು ನಮ್ಮ ಬೆಳಗ್ಗೆ 4 ಗಂಟೆಗೆ ಎದ್ದು ದೇವ್ರದ್ದೇನೇನಿದೆ ಎಲ್ಲ ತೊಳೆದು ಬೇವು ಬೆಲ್ಲ ಎಲ್ಲ ರೆಡಿ ಮಾಡಿ ನೀಟಾಗಿ ಪೂಜೆ ಮಾಡೋರೆ. ಸೂಪರ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಸ್ಲಿ. ವೆರಿ ಸೀರಿಯಸ್ ಆಗಿ ಒಳ್ಳೆ ತಿಂಡಿ. ಬಿಕಾಸ್ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅದಕ್ಕೊಂದು ಅರ್ಧ ಬನಾನಾ ಕಟ್ ಮಾಡಿ ಹಾಕಿದ್ದೀನಿ. ನಂದು ಇದು ಚಾಕ್ಲೇಟ್ ಫ್ಲೇವರು, ಇದು ಮಾಮೂಲಿ ನಾರ್ಮಲ್, ಇದು ನಮ್ಮ ಅಮ್ಮಂದು ಆರ್ಡಿನರಿ. ಇದಕ್ಕೂ ಬಾಳೆಹಣ್ಣು ಕಟ್ ಮಾಡಿ ಹಾಕಿದ್ದೀನಿ. ಜಸ್ಟ್ ಒಂದು ಸ್ವಲ್ಪ ಹಾಲು ಹಾಕೊಂಡು ತಿಂದರೆ 2 ವೀಕ್ಸ್ ಆಯ್ತು ಅನ್ಸುತ್ತೆ ವೀಡಿಯೋ ಹಾಕಿ. 2 ವೀಕಿಂದ ವೀಡಿಯೋನೇ ಇಲ್ಲ, ಯಾಕಂದರೆ ನನಗೆ ಫುಲ್ಲು ಹುಷಾರಿಲ್ಲ. ಇವತ್ತು ಯುಗಾದಿ ಹಬ್ಬ, ಸೊ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಯ್ಯಯ್ಯಪ್ಪ, ಇವತ್ತು ನಾನು ಒಬ್ಬನೇ ಅಲ್ಲ, ನಮ್ಮ ಇಡೀ ಫ್ಯಾಮಿಲಿ, ನಾನು, ನಮ್ಮ ಟೈಗರು, ನಮ್ಮ ಮದರ್ ಇಂಡಿಯಾ ಮತ್ತು ನನ್ನ ಬ್ರದರು ಎಲ್ಲ ಮದ್ದೂರಿಗೆ ಹೋಗ್ತಾಯಿದ್ದೀವಿ. ಅವರಿಬ್ಬರು ಬಸ್ಸಲ್ಲಿ ಹೋಗ್ತಾವ್ರೆ, ನಾನು ನನ್ನ ತಮ್ಮ ಬೈಕು. ಸೊ ಟೈಮ್ ಎಕ್ಸಾಕ್ಟ್ಲಿ ಈಗ 6:25. ಇವಾಗ ಬಿಡ್ತಿದ್ದೀವಿ. 70 ಕಿಲೋಮೀಟ್ರು. ನೋಡೋಣ ಎಷ್ಟೊತ್ತಿಗೆ ಹೋಗಿ. 78 ತೋರಿಸ್ತಿದೆ. ಮದ್ದೂರಿಗೆ 70, ಚಾಮರಾಡಿಗೆ ಅಲ್ಲಿಂದ ಹೋಗ್ಬೇಕು ಒಳಗೆ. ಸೊ 6:25. ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ನಾನು ನನ್ನ ತಮ್ಮ ಅಂತ. ಇವತ್ತು ನಿಧಾನಕ್ಕೆ ಓಡಿಸೋದು, ಎಕೋ ಮೋಡ್, ನೋ ಪವರ್ ಮೋಡ್ ಇವತ್ತು. 1 hour later. ಗಾಯ್ಸ್, ಹತ್ರ ರಾಮನಗರ ದಾಟಿ ಹೋಗ್ತಾಯಿದ್ದೀನಿ. ಏನೂ ಇಲ್ಲ, ಸ್ಪೀಡ್ ಮ್ಯಾಕ್ಸಿಮಮ್ ಆ್ಯಾವ್ರೇಜ್ ಸ್ಪೀಡ್ 50-60 ಅಷ್ಟೇ. ಮ್ಯಾಕ್ಸಿಮಮ್ ಒಂದು ಕಡೆ 80 ಹೋಗಿರ್ಬೋದು ಅಷ್ಟೇ. ಎಷ್ಟು ತೋರಿಸ್ತಿದೆ ಮೈಲೇಜು ಅಂದರೆ ನನಗೆ ಶಾಕ್ ಆಗೋಯ್ತು. 80 ತೋರಿಸ್ತೈತೆ ಗುರು, ಯಪ್ಪ ಮೈಲೇಜು. ಅಲ್ಲಿ ಕಾಣಲ್ಲ ನಿಮಗೆ, 80 ತೋರಿಸ್ತೈತೆ. 7:45 ಈಗ. ಸೊ ನಾನು ಒಟ್ಟು 1 hour 20 ನಿಮಿಷ. ಇನ್ನೂ ಒಂದು 25 ಕಿಲೋಮೀಟ್ರ್ ಇದೆ. ಕೆಚ್ಚಂಗಿದ್ರೆ ಆರಾಮಾಗಿ ಕೆಚ್ಬೋದಿತ್ತು, ಬಟ್ ಸುಮ್ಮನೆ ಬೇಡ ಅಂದ್ಬಿಟ್ಟು ಇವತ್ತು ಯಾಕೋ ಪೀಸಾಗಿ ಹೋಗೋಣ ಅನ್ನಿಸ್ತಾ ಇದೆ. ಚೆನ್ನಾಗಿದೆ, ಇದೆ ಒಂಥರ ನಿಧಾನಕ್ಕೆ ಹೋಗೋದು. ನೋಡುವ, 80 ಕೊಡ್ತೈತೆ ಮೈಲೇಜು. ನನಗೆ ಶಾಕ್ ಆಗ್ತೈತೆ, ನನ್ನ ಗಾಡಿ 80. ಅಯ್ಯೋ ದೇವ್ರೆ, ಪೆಟ್ರೋಲ್ ಇನ್ಮೇಲೆ ಪೆಟ್ರೋಲ್ ಕಡೆ ತಲೆನೇ ಹಾಕಂಗಿಲ್ಲ ಹಿಂಗೆ ಕೊಟ್ಬಿಟ್ರೆ ನಾನು. ಯಾರ್ಯಾರು ಏನೇನೋ ಮಾತಾಡೋರಿಗೆ ಇಷ್ಟೇ ಸರ್, ಜೀವನದಲ್ಲಿ ನಂದು ಅಷ್ಟೇ. ಓಕೆ ಗಾಯ್ಸ್, ಟೈಮ್ ಈಗ 8:10. ಹೇಳ್ದಂಗೆ 8:15 ಅಂದ್ಕೊಂಡೆ, ಕರೆಕ್ಟಾಗಿ ಮನೆಗೆ ಹೋಗೋಷ್ಟರಲ್ಲಿ 8:15 ಆಗುತ್ತೆ. ಈಗ ಗಾಡಿ ಫಸ್ಟ್ ನನ್ನ ತಮ್ಮನ್ನ ಅಲ್ಲಿ ಬಿಟ್ಟು ಇದೇ ಗಾಡಿ ಎತ್ತಾಕೊಂಡು ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮ ಬರ್ತಾರೆ. ಸೊ ನಮ್ಮ ಅಣ್ಣ ಇಲ್ಲ ನನ್ನ ತಮ್ಮ ಯಾರನ್ನ ಒಬ್ಬರನ್ನ ಇನ್ನೊಂದು ಗಾಡಿ ಎತ್ತಾಕೊಂಡು ಹೋಗಬೇಕು ಅಲ್ಲಿ ಬಸ್ ಸ್ಟಾಪ್ಗೆ. ಅಲ್ಲಿ ಅವ್ರನ್ನ ಪಿಕ್ ಮಾಡಿ ನೆಕ್ಸ್ಟು ತಿಂಡಿ ಏನೋ ತಿಂದರೆ ತಿಂಡಿ ತಿನ್ಕೊಂಡು ಪೂಜೆ. ಈ ಸಿಕ್ಕಾಬಡೆ ಚಳಿತು ಗುರು ಬರ್ಬೇಕಾರೀಗ. ಯಪ್ಪ ಗುರು, ನಮ್ಮ ಹಳೆ ಸ್ಪ್ಲೆಂಡರ್ ಓಡಿಸ್ತಾ ಇದ್ದೀನಿ. ಏನು ಕಂಫರ್ಟಬಲ್ ಆಗಿ, ಏನು ಬ್ಯೂಟಿಫುಲ್ ಆಗಿದೆ ಅಂದರೆ ಗಾಡಿ. ಇದು ವರ್ಕ್ ಆಗ್ತಾಯಿಲ್ಲ, ಏನು ವರ್ಕ್ ಆಗ್ತಾಯಿಲ್ಲ. ಹಿಂಗೆ ಸೊಟ್ಟಾಗ್ಬಿಟ್ಟಿದೆ ಸ್ಟೀರಿಂಗು. ನನ್ನ ತಮ್ಮ ನನ್ನ ಗಾಡಿ ಓಡಿಸ್ತಾವನೆ. ಮಾತ್ರ ಫೀಲಿಂಗ್ ಮಾತ್ರ ಅಲ್ಟಿ ಅಂದ್ಕೊಳ್ಳಿ, ಸೀರಿಯಸ್ ಆಗಿ. ನಾನು ಸ್ವಲ್ಪ ಮಿರರ್ ಒಂದು ಸರಿ ಮಾಡ್ಬೋದು. ಹೆಂಗೆ ನುಗ್ಗುತ್ತೆ ಅಂದರೆ ಗುರು, ಈಗಲೂ ಇಂಜಿನ್ ಸ್ಮೂತ್ ಹೊಡಿತಿದೆ ಅಂದರೆ ನನಗಂತೂ ಯಾರನ್ನೇ ವರ್ಕ್ ಆಗ್ತಾಯಿಲ್ಲ, ಹೇಳಿಸ್ತಾನೇ ಇಲ್ಲ. ನಡಿಯೋ, ನಿಧಾನಕ್ಕೆ ನಡಿ. ಪಾಪ ನೀ ಗಾಡಿ ಕಲಿತಿದ್ದಾನೆ ಅವನು. ಇನ್ನೊಂದು 1 ತಿಂಗಳು ಗುರು, ಮೇ
ನನ್ನ ಪ್ರಕಾರ ಮೇ ಎಂಡ್ಗೆ ಒಂದು ಗಾಡಿ ಫಿಕ್ಸು ಮನೆಗೀಗ NS 125 ಅಂತ ಅಂದ್ಕೊಂಡಿದ್ದೀವಿ. ನೋಡ್ಬೇಕು, ಅವನಿಗೆ ಸಿಕ್ಕಾಪಟ್ಟೆ NS 125 ಮೇಲೆ ಹುಚ್ಚು ಅವನಿಗೆ. ನನಗಂತೂ ಈ ಗಾಡಿ ಎಷ್ಟು ಖುಷಿ ಆಗ್ತಿದೆ ಅಂದರೆ ಓಡ್ಸೋಕ್ಕೆ, ನಾನೇ ಇಟ್ಕೊಂಬೋಣ ಅನಿಸ್ಬಿಟ್ಟಿದೆ. ಏನು ಸ್ಮೂತಾಗಿದೆ ಗುರು, ಬೆಣ್ಣೆ ಥರ ಹೋಗ್ತಿದೆ ಸೀರಿಯಸ್ ಆಗಿ. ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಿಲ್ಲ ವರ್ಡ್ಸಲ್ಲಿ, ಅಷ್ಟು ಖುಷಿ ಆಗ್ತಿದೆ ಓಡಿಸ್ಬೇಕಾರೆ. ಇದೇ ಹೇಳೋದು, ಮೋಟೋ ವ್ಲಾಗ್ ಶುರು ಮಾಡೋಕ್ಕೆ ಇಲ್ಲ ಏನಾದರೂ ಒಂದು ಯೂಟ್ಯೂಬ್ ಏನಾದ್ರು ಮಾಡೋಕ್ಕೆ ನಿಮಗೆ ಅದೇ ಇರಬೇಕು ಇದೇ ಇರಬೇಕು ಏನಿಲ್ಲ. ಮೋಟೋ ವ್ಲಾಗ್ನ ನಾನು ಅದರಲ್ಲೂ ಅಲ್ಲ, ಸೈಕಲಲ್ಲೂ ಬೇಕಾದ್ರೆ ಮಾಡ್ಬೋದು. ಅದು ಸೈಕಲ್ ವ್ಲಾಗ್ ಆಗುತ್ತೆ ಅಷ್ಟೇ, ಏನಿಲ್ಲ. 2 ಚಕ್ರದ ಮೇಲೆ ಕೂತಿದ್ದೀರಾ, ಮೋಟೋ ವ್ಲಾಗೆ ಮುಗ್ದೋಯ್ತಲ್ಲಿ, ಬೇರೆ ಮಾತೇ ಇಲ್ಲ. ಏನಾದರೂ ಮಾತಾಡಿ, ಬಿಕಾಸ್ ಯೂಟ್ಯೂಬ್ ಮಾತಾಡೋದೊಂದು ಪ್ಲ್ಯಾಟ್ಫಾರ್ಮ್ ನಿಮಗೆ ಕೊಟ್ಟಿದೆ, ಅದೊಂದು ವೇದಿಕೆ ಕೊಟ್ಟಿದೆ. ಉಪೇಂದ್ರ ಯಾರೋ ಹೇಳಿದ್ರು ಗೊತ್ತಾ, ಉಪೇಂದ್ರನೇ ಹೇಳಿದ್ದು, ನಿಂಗೆ ಡೈರೆಕ್ಷನ್ ಮಾಡಬೇಕು, ಫಿಲಮ್ಗೆ ಬರಬೇಕು ಅಂತ ಏನಿಲ್ಲ. ಯೂಟ್ಯೂಬೇ ಒಂದು ದೊಡ್ಡ ಇಂಡಸ್ಟ್ರಿ ಇದ್ದಂಗೆ, ಅಲ್ಲೇ ಡೈರೆಕ್ಷನ್ ಮಾಡು, ಅಲ್ಲೇ ಶಾರ್ಟ್ ಫಿಲಮ್ ಮಾಡು, ರಿಲೀಸ್ ಮಾಡು. ಅದು ಯೂಟ್ಯೂಬ್ ನಿಮ್ಗೊಂದು ಪ್ಲ್ಯಾಟ್ಫಾರ್ಮೇ ಕೊಟ್ಬಿಡ್ತಲ್ಲ ಗುರು. ನನಗೆ ಎಷ್ಟು ಕಾನ್ಫಿಡೆನ್ಸ್ ಕೊಡ್ತಿದ್ದೆ ಅಂದರೆ ಯೂಟ್ಯೂಬ್ ವ್ಲಾಗ್ ಮಾಡೋಕ್ಕೆ, ಮಾತಾಡೋಕ್ಕೆಲ್ಲ. ಸೀರಿಯಸ್ ಆಗಿ ನಾನು ದೇವರನ್ನ ಇಂಥ ಮನುಷ್ಯನೇ ಇಲ್ಲ, ಹೆವಿ ಇಂಟ್ರೋವರ್ಟ್ ನಾನು. ಫಸ್ಟ್ ಆಫ್ ಆಲು ಈ ರೇಂಜಿಗೆ ಮಾತಾಡ್ತಾಯಿದ್ದೀನಿ ಅಂದರೆ ಏನೋ ಕಾನ್ಫಿಡೆನ್ಸೇ ಬೂಸ್ಟ್ ಆಗೋಗಿದೆ ಸೀರಿಯಸ್ ಆಗಿ. ಈ ಸ್ಪ್ಲೆಂಡರಲ್ಲ ಗುರು, ಇಂಥ ಎಕ್ಸೆಲಲ್ಲೂ ಮೋಟೋ ಬ್ಲಾಗ್ ಮಾಡ್ಬೋದು ಸೀರಿಯಸ್ ಆಗಿ. ಎಷ್ಟು ಖುಷಿ ಆಗುತ್ತೆ ನೋಡಿ ಗಾಡಿ ಓಡ್ಸೋಕ್ಕಿದು. ಹೆಂಗೆ ಅನ್ನಿಸ್ತು ಗಾಡಿ ಓಡಿಸಿದ್ದಕ್ಕೆ? ಹಾಂ, ಸ್ಮೂತ್ ಇದೆಯಾ? ಸ್ಪ್ಲೆಂಡರ್ ಓಡಿಸಿದ್ರೆ ನೀನು ಸ್ಪ್ಲೆಂಡರ್ನೇ ಸ್ಮೂತ್ ಅಂತೀಯ ಪಕ್ಕ. ಕಿಕ್ ಕೊಟ್ಟು ಸ್ಟಾರ್ಟ್ ಮಾಡೋ ಮಜಾನೇ ಬೇರೆ. ಏನು ಸೌಂಡು ಗುರು ಗಾಡಿದು. ನಮ್ಮ ಫುಲ್ಲು ಶಾಕ್ ಆಗಿರ್ತಾರೆ, ಏನಕ್ಕೆಂದ್ರೆ ನನ್ನ ತಮ್ಮ ಬಂದವನೇ ಅಂತ. ನಾನು ಈ ಗಾಡಿ ಬಿಟ್ಟ ಸೀನೇ ಇಲ್ಲ, ಈ ಗಾಡಿನೇ ಚೆನ್ನಾಗಿದೆ ನನಗೆ. ಬೇಕಾದ್ರೆ ಯಾರನ್ನ ನಾನು ಬಿಡಲ್ಲ, ಅಲ್ಲಿ ಕೂತ್ಕೋ, ಬೇಕಾರೆ ಆ ಗಾಡೀಲಿ ಕೂತ್ಕೋ. ಬಾ ಕಿರಣ, ನಾನು ನೀನು ಇದ್ರೊಳಗೆ ಬರೋಣ ಬಾ. ಸ್ಪ್ಲೆಂಡರ್ ಫೀಲ್ ತೋರಿಸ್ತೀನಿ ಬಾ. ಯಾರೊಬ್ಬರು ಬನ್ನಿ. ನಮ್ಮಪ್ಪ ನನ್ನ ಗಾಡಿ ಓಡಿಸ್ತವ್ರೆ. ಆ್ಯಕ್ಚುಲಿ ಫಸ್ಟು ಡೆಲಿವರಿ ತೊಗೊಂಡಾಗ ನಾನು ಗಾಡಿ ಓಡ್ಸೋಕ್ಕೆ ಬರ್ತಿರ್ಲಿಲ್ಲ. ಅಪ್ಪ ಫಸ್ಟ್ ಫ್ರಂಟಿನೆಲ್ಲ ಬ್ಯಾಕು. ಯಾಕೆ ಅಭಿ ಬರಲಿಲ್ವಾ? ನಿಧಾನ. ನಿಧಾನ ಕಣಪ್ಪ. ಹ್ಞೂ ಕಣಮ್ಮ, ಅವನೇ ಓಡಿಸಿದ್ದು. ಫಸ್ಟ್ ಟೈಮ್ ನಾನು ಗಾಡಿ ಡೆಲಿವರಿ ತೊಗೊಂಡಿದ್ದಾಗ ನಮ್ಮ ಅಪ್ಪನೇ ಓಡಿಸಿದ್ದು ಕಣಮ್ಮ. ಎಷ್ಟು ಖುಷಿ ಆಗುತ್ತೆ ನೋಡಿ ಈ ಥರ 4 ಜನ ಊರಿಗೆ ಹೋಗಿ ಹಬ್ಬದ ದಿನ. ಎಷ್ಟು ಒಂಥರ ಫೀಲೇ ಬೇರೆ. ಮಿಡ್ಲ್ ಕ್ಲಾಸಲ್ಲಿ, ಅದಕ್ಕೆ ಮಿಡ್ಲ್ ಕ್ಲಾಸಲ್ಲಿ ಇರಬೇಕು ಇವರು. ಸಾಲ ಗೀಲ ಅಯ್ಯೋ ಇದ್ದಿದ್ದೆ ಅವಲ್ಲ. ಆದರೆ ಈ ಮಿಡ್ಲ್ ಕ್ಲಾಸ್ ಫೀಲ್ ಎಷ್ಟು ಚೆನ್ನಾಗಿದೆ ಅಂದರೆ, ಅಪ್ಪ ಮಗ, ಈ ಕಡೆ ಮಗ ಅಮ್ಮ ಒಂದು ಗಾಡಿ. ಹಿಂದೆ ದೊಡ್ಡ ಟ್ರಕ್ಕೇ ಬರ್ತೈತೆ. ತಾತ ಬಂದರು ನೋಡು, ಕರೀತಾರೆ ನೋಡಪ್ಪ. ಸುಮ್ಮನೆ ಮಾರ ತಗೋಬೇಕು, ಸುಮ್ ಕೂತ್ಕೋ. ಬಂದ ನೋಡು ನಿನ್ನ ಮೊಮ್ಮಗ. ಹೋಗಿ ಎಲ್ಲ ದೇವಸ್ಥಾನ ತಕ್ಕೆ ಅದಕ್ಕೆ ಬಂದಿದ್ದು, ಹೋಯ್ತೀವಿ. ಹೋಗಿ ಅಲ್ಲಿ ಬಡ್ಸಿ ಗಿಡ್ಸಿ ನಿಂತ್ಕೊಂಡು ಓಡಾಡ್ಕೊಂಡು ನೋಡು ನಾಗರಾಜನ ಮಕ್ಕಳು ಹೆಂಗೆ ಬಂದವ್ರೆ ಅಂತಾರೆ. ಮಿನಿ ಬೋರೇಗೌಡ. ಮಿನಿ ಬೋರೇಗೌಡ. ಆಯ್ತಪ್ಪ, ನನ್ನ ಹೆಸರೇ ಇರಲಿ ಅವನಿಗೆ. ಯಾಕೆ ನಾನು ಬೇಡವೇ? ಅಮ್ಮ, ಸಂಡೇ ಯೂನಿವರ್ಸಲ್ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ತಿನ್ಕೊಂಡು ನಾವು ಫಸ್ಟ್ ಹೋಗಿದ್ದೆ ನಮ್ಮ ಮನೆ ದೇವರು ಕ್ಯಾತಮ್ಮಂಗೆ. ಸಖತ್ತಾಗಿ ಡೆಕೋರೇಷನ್ ಅಂತೂ ಮಾಡಿದ್ರು ಗುರು. ಫುಲ್ಲು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ಆಂಜನೇಯ ಸ್ವಾಮಿಗೆ ಫುಲ್ಲು ಜೈ ಬಜರಂಗಿ ಅಂದ್ಬಿಟ್ಟು ಅಲ್ಲೂ ಒಂದು ಕಡೆ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಮಾದೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ವಿ. ಒಟ್ಟು 8 ದೇವಸ್ಥಾನ, ಮಾದೇಶ್ವರನ 3ನೇದು. ನೆಕ್ಸ್ಟು ಮಾಯಮ್ಮನ ದೇವಸ್ಥಾನ ಅಂತೂ ಅಯ್ಯೋಯ್ಯಪ್ಪ ಸಿಕ್ಕಾಪಟ್ಟೆ ಅಂದರೆ ನೋಡಿ ಎಷ್ಟು ರಶ್ ಇತ್ತು ಅಂದರೆ, ಒಳಗೆ ಇನ್ನೂ ರಶ್ಶು. ಫುಲ್ಲು ಜನ ತುಂಬೋಗಿದ್ರಿ ಇವತ್ತು, ಯುಗಾದಿ ಬೇರೆ. ನೆಕ್ಸ್ಟು ತಂದ್ರಮ್ಮ, ಇನ್ನೊಬ್ಬಳು ದೇವತೆ, ನಂಗೆ ಗೊತ್ತು ನೀವು ಯಾರು ಹೆಸ್ರುಗಳೆಲ್ಲ ಏನೂ ಕೇಳಿಲ್ಲ ಅಂತ. ನೆಕ್ಸ್ಟು ಪಟ್ಲದಮ್ಮ ಅಂದ್ಬಿಟ್ಟು, ಇದು ಒಂಥರ ಉದ್ಭವ ಗುಹೆ ಥರ ಇದೆ, ಇದು ಉತ್ತ ಇದ್ದಂಗೆ ಇದು. ನೆಕ್ಸ್ಟು ನಮ್ಮ ಬೋರಪ್ಪ ದೇವರು, ಇಲ್ಲೂ ಒಂದು ನಮಸ್ಕಾರ ಹೊಡೆದ್ಬಿಟ್ಟು
ಸೀದಾ ತಿರ್ಗಾ ನಮ್ಮ ಮನೆದೇವ್ರು ಕ್ಯಾತಮ್ಮನ ಗುಡಿಗೆ ಬಂದು ನಾನು ನನ್ನ ತಮ್ಮ ಇವತ್ತು ಪುಳಿಯೋಗರೆ ಮೊಸರನ್ನ ಮತ್ತು ಒಬ್ಬಟ್ಟು ಮಾಡಿಸಿದ್ರು, ಅದನ್ನ ಬಡಿಸ್ಬಿಟ್ಟು ವಾಪಸ್ ಮನೆಗೆ ಬಂದು ನಾನು ನಮ್ಮ ತಾತ ನಮ್ಮ ಅಣ್ಣ ಮತ್ತು ನಮ್ಮ ತಮ್ಮ ಎಲ್ಲ ಒಂದು ಸ್ವಲ್ಪ ಹೊತ್ತು ಕೂತು ಮಾತಾಡಿ ಫುಲ್ಲು ಖುಷಿಯಾಯಿತು ಗುರು. ತಾತನೂ ಫುಲ್ಲು ಖುಷಿಯಾದರು. ಹಿಂಗೆ ನಗ್ನಗ್ತಾ ಇರಬೇಕು ಈ ವಯಸ್ಸಲ್ಲಿ, ಇನ್ನೇನು ಹೇಳಿ. ಫುಲ್ಲು ನಮ್ಮ ತಾತ ಅಂತೂ ಫುಲ್ ನಗಾಡಿದ್ದು ನಮ್ಮ ಜೊತೆ. ಎಷ್ಟು ಖುಷಿ ಆಯಿತು ಅಂದರೆ ಅದೇ ಖುಷೀಲಿ ನಮ್ಮ ತಾತಗೊಂದು ಬಾಯ್ ಹೇಳ. ಬಾಯ್ ತಾತ, ಬಾಯ್. ಹೋಗ್ಬಿಟ್ಟು ಮಂಗಳವಾರ ಜೋರು, ಮಂಗಳವಾರ ಮಂಗಳವಾರ ಜೋರು ಏನು ಕುರಿ. ಏನು ನಾ ಕಾಣೆ ಅಯ್ಯೋ ಅಯ್ಯೋ ಮೊಮ್ಮಗನ ಮೇಲೆ ಏನು ಪ್ರೀತಿ. ತಿಂಗಳಿಗೆ ನೀವೊಂದು ಸಾವಿರ ಇನ್ನೊಂದು ಸಾವಿರ ಏನು ನಮಗೆ. ಕೊಡೋಣ ಬಿಡು, ಆಯ್ತು ಬರೋಣ ಬಾಯ್. ಓದ್ಕೊಂಡು ಅಯ್ಯೋ ದೃಷ್ಟಿ ಬೇರೆ ತೆಗಿತಾಳೆ ಜಯಮ್ಮ. ಗಾಯ್ಸ್ ಸಕ್ಕತ್ತಾಗಿತ್ತು ಇವತ್ತು ಊರಲ್ಲಂತೂ. ಎಲ್ಲ ದೇವ್ರಿಗೆ 8 ದೇವಸ್ಥಾನಕ್ಕೆ ಹೋಗಿದ್ದೀನಿ. ನನ್ನ ಜೀವಮಾನದಲ್ಲಿ ಒಂದೇ ದಿನದಲ್ಲಿ ನಾನು ಅಷ್ಟು ದೇವಸ್ಥಾನಕ್ಕೆ ಹೋಗಿಲ್ಲ. ಸುಮಾರು ವರ್ಷಗಳೇ ಆಗಿತ್ತು ನಾನು ಹೋಗಿ ದೇವಸ್ಥಾನಕ್ಕೆ, ಅಂದರೆ ಪೂಜೆ ಮಾಡಿಸಿ ನಮ್ಮ ಮನೆ ದೇವ್ರಿಗೆಲ್ಲ. ಸೊ ಅಲ್ಲೇ ಪ್ರಸಾದ ಬಡಿಸಿ ಪ್ರಸಾದ ತಿಂದು ತುಂಬಾ ಚೆನ್ನಾಗಿತ್ತು. ಈಗ ತಾತ ಅಜ್ಜಿಗೆ ಊರವರೆಲ್ರಿಗೂ ಅಲ್ಲಿ ಬಾಯಿ ಹೇಳಿ ಹೊರಟಿದ್ದೀನಿ. ಈಗ 3:45 ಟೈಮು. ನೋಡೋಣ, ಸಿಕ್ಕಾಪಟ್ಟೆ ಬಿಸಿಲು. ನಾನು ಬೇಗ ಹೊರಟೆ, ಎಲ್ಲ ಬಿಸಿಲು ಕಳ್ಕೊಂಡು ಹೋಗು, 5 ಗಂಟೆಗೆ ಹೋಗು ಅಂದರು. ಅಯ್ಯೋ ಎಲ್ಲಿ, ಆಮೇಲೆ ಟ್ರಾಫಿಕ್ ಗೊತ್ತಲ್ಲ ನಿಮಗೇನೆ, ಸಂಡೇ ಬೆಂಗಳೂರು ಟು ಮೈಸೂರು ಮೈಸೂರು ಟು ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತಲ್ಲ ಸಂಡೇಸು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಸೊ ಅದಕ್ಕೆ ಬೇಗ ಹೊರಟೆ. ಜಸ್ಟ್ ಈಗ ರೀಚ್ ಆದ್ವಿ ಮನೆಗೆ. ನಾನು ನನ್ನ ತಮ್ಮ 5:20 ಟೈಮು ಸಂಜೆ. ಸೊ ಬೇಗನೆ ಬಂದ್ವಿ. ಏನಕ್ಕೆ ಬರ್ತಾ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ. ಸಡನ್ನಾಗಿ ಆ್ಯಕ್ಷನ್ ಕ್ಯಾಮಲ್ಲಿ ಚಾರ್ಜ್ ಖಾಲಿ ಆಗೋಯಿತು. ಸೊ ಈಗ ಚಾರ್ಜ್ ಹಾಕಿ ಸ್ವಲ್ಪ ಈ ವಿಡಿಯೋ ಶೂಟ್ ಮಾಡಿದೆ. ಆ್ಯಂಡ್ ಈಗೇನಿಲ್ಲ, ಫುಲ್ಲು ಟಯರ್ಡ್ ಆಗಿದ್ದೀನಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿ ಇನ್ನೊಂದು ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಮಲಗಿಬಿಟ್ರೆ ತಿರ್ಗಿ ನಾಳೆ ಎದ್ದು ಅದೇ ರೋಟೀನ್, ಆಫೀಸು ಜಿಮ್ಮು. ನೆಕ್ಸ್ಟ್ ವೀಕ್ ಸಿಗ್ತೀವಿ. ನೆಕ್ಸ್ಟ್ ವೀಕ್ ವಿಡಿಯೋ ಮಾಡಾಕಬೇಕು. ಕಂಟೆಂಟು ಹುಡುಕ್ತಾ ಇದ್ದೀನಿ, ಇನ್ ದ ಸರ್ಚ್ ಆಫ್ ದ ಕಂಟೆಂಟ್. ಚೆನ್ನಾಗಿರೋ ಕಂಟೆಂಟ್ ತರ್ತೀನಿ. ಸೊ ಅಲ್ಲಿವರೆಗೂ